ಗೃಹಲಕ್ಷ್ಮಿ ಯೋಜನೆ 2,000 ರು ನಗದು ಜಮೆ ಹೊಸ ಅಪ್ಡೇಟ್. ರಾಜ್ಯ ಸರ್ಕಾರ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಹತ್ವದ ಅಪ್ಡೇಟ್ ಒಂದು ಹೊರಬಿದ್ದಿದೆ. ತಾಂತ್ರಿಕ ದೋಷ ಹಾಗೂ KYC ಪ್ರಕ್ರಿಯೆ ಬಾಕಿ ಇದ್ದ ಕಾರಣ ತಡೆ ಹಿಡಿಯಲಾಗಿದ್ದ ಸುಮಾರು 5 ಲಕ್ಷಕ್ಕೂ ಅಧಿಕ ಅರ್ಹ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಈ ತಿಂಗಳ ಕಂತಿನ 2,000 ರೂಪಾಯಿ ಹಣವನ್ನು ನೇರ ನಗದು ವರ್ಗಾವಣೆ ಅಂದರೆ DBT ಮೂಲಕ ಜಮೆ ಮಾಡಲು ಚಾಲನೆ ನೀಡಲಾಗಿದೆ. ಈಗಾಗಲೇ ಫಲಾನುಭವಿಗಳ ಮೊಬೈಲ್ಗೆ ಹಣ ಜಮೆಯಾಗಿರುವ ಕುರಿತು ಬ್ಯಾಂಕ್ ಸಂದೇಶಗಳು ಬರಲಾರಂಭಿಸಿದ್ದು ಮಹಿಳೆಯರಿಗೆ ಸಂಭ್ರಮ ಮನೆ ಮಾಡಿದೆ. ಇನ್ನು ಕೆಲವು ಖಾತೆಗಳಲ್ಲಿ ಆಧಾರ್ ಲಿಂಕ್ ಮತ್ತು ಬ್ಯಾಂಕ್ ವಿಲೀನ ಪ್ರಕ್ರಿಯೆ ಸಮಸ್ಯೆಯಿಂದಾಗಿ ಹಣ ತಲುಪದ ಮಹಿಳೆಯರು ತಕ್ಷಣವೇ ಸ್ಥಳೀಯ ಗ್ರಾಮ್ 1 ಅಥವಾ ಬೆಂಗಳೂರು 1 ಕೇಂದ್ರಗಳಿಗೆ ಭೇಟಿ ನೀಡಿ ಮಾಹಿತಿ ಸರಿಪಡಿಸಿಕೊಳ್ಳುವಂತೆ ಇಲಾಖೆ ಸೂಚಿಸಿದೆ. ಹಿಂದಿನಿಂದಲೇ ಬಾಕಿ ಇರುವ ಎಲ್ಲ ಅರ್ಹ ಖಾತೆಗಳಿಗೆ ಹಂತವಾಗಿ ಹಣ ತಲುಪಲಿದೆ ಎಂದು ಅಧಿಕಾರಿಗಳು ಭರವಸೆಯನ್ನು ನೀಡಿದ್ದಾರೆ.